ಕೆಪಿಎಸ್ಸಿ ಅಕ್ರಮ ಸಿಬಿಐಗೆ ವಹಿಸೋಕೆ ಆಗ್ರಹಿಸಿ ಎಬಿವಿಪಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಕೆಪಿಎಸ್ಸಿ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಮೌರ್ಯ ವೃತ್ತದಿಂದ ವಿಧಾನಸೌಧದವರೆಗೂ ಕೂಡ ಮೆರವಣಿಗೆಯನ್ನ ಮಾಡಲಾಯಿತು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ವೇಳೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ಕೆಪಿಎಸ್ಸಿ ಅಕ್ರಮವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಕೆಪಿಎಸ್ಸಿ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಮೌರ್ಯ ವೃತ್ತದಿಂದ ವಿಧಾನಸೌಧದವರೆಗೂ ಕೂಡ ಮೆರವಣಿಗೆ ಹೋಗಲಾಯಿತು. ಈ ಎಬಿವಿಪಿ ಪ್ರತಿಭಟನೆ ವೇಳೆ ಪೊಲೀಸರೇ ದೌರ್ಜನ್ಯ ಮಾಡಿರುವಂತದ್ದು. ಪ್ರತಿಭಟನೆ ವೇಳೆ ವಿದ್ಯಾರ್ಥಿನಿಯರನ್ನ ಎಳೆದಾಡಿದೆ ಖಾಕಿ. ಹೆಣ್ಮಕ್ಳ ಮೇಲೆ ಕೈ ಹಾಕೋಕೆ ಖಾಕಿಗೆ ಯಾರು ಪರ್ಮಿಷನ್ ಕೊಟ್ರು ಅನ್ನುವಂಥದ್ದು. ಸದ್ಯ ರಸ್ತೆಯಲ್ಲಿ ಬಿದ್ದರೂ ಕೂಡ ಪೊಲೀಸರು ಬಿಡದೆ ಎಳೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಮಾಧ್ಯಮದವರ ಮೇಲೆ ಕೂಡ ಬೆಂಗಳೂರು ಪೊಲೀಸರು ದರ್ಪವನ್ನ ಮೆರೆದಿದ್ದಾರೆ. ಮಾಧ್ಯಮದವರು ಪ್ರಶ್ನಿಸಿದಾಗ ಪೊಲೀಸರು ಇಲ್ಲಿ ಉದ್ದಟತನ ತೋರಿದ್ದಾರೆ. ಮಾಧ್ಯಮ ಸಿಬ್ಬಂದಿ ಜೊತೆಗೆ ಏಕವಚನದಲ್ಲೇ ಮಾತನಾಡಿ ದರ್ಪವನ್ನ ತೋರಿದ್ದಾರೆ ಬೆಂಗಳೂರಿನ ಪೊಲೀಸರು. ಈಗ ಎಬಿವಿಪಿ ಈಗ ಇವತ್ತು ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದೆ. ಯಾಕಾಗಿ ಪ್ರೊಟೆಸ್ಟ್ ಮಾಡ್ತು ನೋಡಿ, ವಿದ್ಯಾರ್ಥಿ ಪರಿಷತ್ ಮುಂದೆ ಬಂದಿರೋದು ಕೆಪಿಎಸ್ಸಿಯಲ್ಲಿ ಆಗುವಂತಹ ಅಕ್ರಮ. ಹಾಗೆ ಅದು ಏನಾಯ್ತು ಕೇಸ್. ಈಗ ಶಿವಶಂಕರಪ್ಪ ಸಾಹುಕಾರ್ ಅವರು ಕೆಪಿಎಸ್ಸಿಯಲ್ಲಿ ಅಕ್ರಮ ಎಸಗಿದ್ರು. ಬಹಳಷ್ಟು ಆರೋಪಗಳು ಕೇಳಿಬಂತು. ಪಶು ವೈದ್ಯಾಧಿಕಾರಿ ನೇಮಕಾತಿ, ಹಾಗೆ ಸ್ವಜನ ಪಕ್ಷಪಾತ, ಮತ್ತೊಂದು ಕಡೆಗೆ ಕೆಪಿಎಸ್ಸಿ, ಇಷ್ಟು ಅಕ್ರಮದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಹೆಸರು ಬಂತು. ಜೊತೆಗೆ ಇಡಿ ರೇಡ್ ಮಾಡ್ತು. ಅದು ಒಂದೆರಡು ಕಡೆ ಎಲ್ಲ 21 ಜಾಗಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡ್ತು. ರೇಡ್ ಮಾಡಾದ್ಮೇಲೆ ಏನ್ ಡೆವಲಪ್ಮೆಂಟ್ ಆಯ್ತು, ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಅಕ್ರಮವನ್ನ ಬಯಲಿಗೆಳಿತು, ಓಕೆ ಕೇಸ್ ಏನಾಯ್ತು, ಅವರನ್ನ ನೋಡಿ, ಒಂದು ರಾಜ್ಯಪಾಲರು ಅವ್ರನ್ನ ಸ್ಥಾನದಿಂದ ಕೆಳಗಿಳಿಸಿದ್ರು ಕೂಡ ಮತ್ತೆ ಅದನ್ನ ನಮ್ಮ ಹೈಕಮಾಂಡ್ ತಗೊಂಡೋಗ್ಬಿಟ್ಟು ಇಲ್ಲ ನೀವು ಆ ಸ್ಥಾನದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅಮಾನತುಗೊಳಿಸಿದಂತ ಆದೇಶವನ್ನ ಮತ್ತೆ ಇಲ್ಲ ನೀವೇ ಅಧ್ಯಕ್ಷರಾಗಿ ಅಂತ ಹೇಳುತ್ತೆ ಅಂತಂದ್ರೆ ಸರ್ಕಾರದಲ್ಲಿ ನಡೀತಾ ಇರುವಂತಹ ತಾರತಮ್ಯವನ್ನು ಪ್ರಶ್ನಿಸೋದಕ್ಕೆ ಯಾರಿಗೂ ಹಕ್ಕಿಲ್ವಾ? ಹಂಗಿದ್ರೆ ಸರಿ, ನಾವು ಪ್ರಶ್ನೆ ಮಾಡೋದಕ್ಕೆ ಎಬಿವಿಪಿ ಇವತ್ತು ಹೋಗಿದೆ ಫ್ರೀಡಂ ಪಾರ್ಕ್ ಅಲ್ಲಿ. ನಿಮಗೆ ವಿದ್ಯಾರ್ಥಿನಿಯರ ಮೇಲೆ, ಹುಡುಗಿ ಮೇಲೆ ಕೈ ಮಾಡೋದಕ್ಕೆ ಯಾರು ನಿಮ್ಗೆ ರೈಟ್ಸ್ ಕೊಟ್ರು ಅಂತ ಹೇಳಿ ಕೈ ಮಾಡದೆ ಮಾತನಾಡೋದಕ್ಕೆ ಬರೋದೇ ಇಲ್ಲ ಪೊಲೀಸರಿಗೆ. ಅಷ್ಟು ಸೌಜನ್ಯ ಕೂಡ ಪೊಲೀಸರಿಗೆ ಇಲ್ವಾ? ಹಂಗಿದ್ರೆ ಪ್ರೊಟೆಸ್ಟ್ ಮಾಡೋಕೆ ಯಾರಿಗೂ ಹಕ್ಕಿಲ್ವಾ? ಮೊದಲೇ ಪ್ರಶ್ನೆ ನಾವು ಕೇಳೋದು. ಪ್ರತಿಯೊಬ್ಬನಿಗೂ ಕೂಡ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದೊಂದು ಪ್ರಶ್ನೆಯನ್ನ ಎತ್ತೋದಿಕ್ಕೆ ಹಕ್ಕಿದೆ. ಅಂತ ಸಂದರ್ಭದಲ್ಲಿ ತಡೆಯೋದಕ್ಕೆ ಪ್ರಯತ್ನ ಮಾಡಿ. ಕೈ ಮಾಡೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ರು? ಸದ್ಯ ಎಬಿವಿಪಿ ಪ್ರತಿಭಟನೆ ವೇಳೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ಅದು ಕೂಡ ವಿದ್ಯಾರ್ಥಿನಿಯರನ್ನ ಎಳೆದಾಡಿದಾರಂತೆ ಖಾಕಿ. ನಿಮ್ಮನೆ ಹೆಣ್ಮಕ್ಳನ್ನ ಹಿಂಗೆ ಎಳೆದಾಡ್ತೀರಾ? ನಿಮ್ಮನೆ ಹೆಣ್ಮಕ್ಳ ಬೀದಿಗೆ ಬಂದ್ರೆ ಹಿಂಗೆ ಮಾಡ್ತೀರಾ? ಕೂಲ ಕೂತ್ಕೊಂಡು ಮಾತಾಡಿಸ್ತೀರಾ? ಕೇಳಬೇಕು ಏನಾಗಿದೆ ಏನು ಎತ್ತ. ಆಯ್ತು, ಪ್ರತಿಭಟಿಸಿ, ನಿಮ್ಗೊಂದು ಬೌಂಡ್ರಿ ಇದೆ. ನಿಮ್ಮ ಚೌಕಟ್ಟಲ್ಲಿ ಪ್ರತಿಭಟನೆ ಮಾಡಿ. ಆಚೆಗೆ ಹೊರಗೆ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿ. ಅದನ್ನ ಬಿಟ್ಟು ಎಳೆದಾಡಿರೋದಲ್ಲದೆ ರಸ್ತೆಯಲ್ಲಿ ಬಿದ್ರೂ ಕೂಡ ಬಿಟ್ಟಿಲ್ಲ ಪೊಲೀಸರು, ಎಳೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಮಾಧ್ಯಮದವರ ಮೇಲೆ ಪೊಲೀಸರು ದರ್ಪವನ್ನ ಕೂಡ ತೋರಿಸ್ತಾರೆ. ಮಾಧ್ಯಮದವರು ಪ್ರಶ್ನಿಸಿದಾಗ ಪೊಲೀಸರು ಉದ್ದಟತನ ತೋಡ್ತಾರೆ. ನಿಮಗೆ ಕೈ ಮಾಡೋದಕ್ಕೆ ಬರುತ್ತೆ, ಎಳೆದಾಡ್ಕೊಂಡು ಹೋಗೋದಕ್ಕೆ ಬರುತ್ತೆ, ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಿ. ಯಾಕೆ ಬರಲ್ವಾ ನಿಮ್ಗೆ ಆನ್ಸರ್ ಮಾಡೋದಕ್ಕೆ? ಇದಕ್ಕೆಲ್ಲ ಬರುತ್ತೆ ಅಂದ್ಮೇಲೆ ಅದಕ್ಕೂ ಉತ್ತರ ಬರಬೇಕಲ್ಲ. ಸದ್ಯ ಮಾಧ್ಯಮ ಸಿಬ್ಬಂದಿ ಜೊತೆಗೆ ಏಕವಚನದಲ್ಲಿ ಮಾತನಾಡಿ ದರ್ಪ ತೋರಿರೋದು. ಮಾಧ್ಯಮದವರು ಯಾವುದೇ ಪ್ರಶ್ನೆಯನ್ನ ಅವ್ರು ಮಾಡಿರೋದನ್ನ ನಾವು ನೀಟಾಗಿ ಶೂಟ್ ಮಾಡ್ಬಿಟ್ಟು ತೋರ್ಸಕ್ ಹೋದಾಗ ಮಾಧ್ಯಮದವರು ಸರಿ ಇಲ್ಲ, ಮಾಧ್ಯಮದವರು ಆ ಪಕ್ಷ, ಮಾಧ್ಯಮದವರು ಈ ಪಕ್ಷ, ನಮ್ಮ ಮೇಲೆ ನೀವು ತಗೊಂಡ್ಬಂದು ದೊಡ್ಡ ಬಣ್ಣಗಳನ್ನ ಕೂರಿಸೋದು, ಇಷ್ಟೇ ಆಗ್ತಾ ಇರೋದು. ಸದ್ಯ ಈಗ ಮಾಧ್ಯಮ ಸಿಬ್ಬಂದಿ ಜೊತೆಗೆ ಕೂಡ ಮಾತನಾಡಿ ಪೊಲೀಸರು ದರ್ಪವನ್ನ ಮೆರೆದಿರುವಂತದ್ದು. ಸೊ ಇವಿಷ್ಟು ಕೂಡ ಈ ಒಂದು ಕೆಪಿಎಸ್ಸಿ ಅಕ್ರಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡುತ್ತೆ. ಪೊಲೀಸರು ತೋರಿರುವಂತಹ ದರ್ಪವನ್ನ ಇವತ್ತು ನೀವು ಗಮನಿಸಿರಬಹುದು. ವೆಟರ್ನರಿ ಹುದ್ದೆ ಸೇಲಿಗಿದೆ, ಪೊಲೀಸರ ಲಾಠಿ ಸೇಲಿಗಿದೆ,